ಫೆಂಗಲ್ ತೂಫಾನ್ ಎಫೆಕ್ಟ್ ಕರುನಾಡಿಗೂ ಕೂಡ ತಟ್ಟಿದೆ. ಬೆಂಗಳೂರಿನಲ್ಲಿ ಮೊನ್ನೆಯಿಂದ ಸುರಿತಾ ಇರುವಂತಹ ಜಡಿಮಳೆ, ಮೈ ಕೊರೆವ ಚಳಿ, ಜನರು ಹೈರಾಣಾಗಿದ್ದಾರೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ಮನೆ ಗೋಡೆ ಕುಸಿದಿದೆ. 2 ವೃದ್ಧರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ನಿನ್ನೆ ಮತ್ತು ಇವತ್ತು ಬೆಂಗಳೂರಿನ ಉಷ್ಣಾಂಶದಲ್ಲಿ ದಾಖಲೆಯ ಇಳಿಕೆಯಾಗಿದೆ. ಗುರುವಾರದ ಬಳಿಕ ಬೆಂಗಳೂರು ಸಹಜ ಸ್ಥಿತಿಗೆ ಬರುವ ಸುಳಿವನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಫೆಂಗಲ್ ಪರಿಣಾಮ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಜಿಟಿ ಮಳೆಯಾಗ್ತಾ ಇದೆ. ಕೆಲ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ನಾಳೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಮಂಡ್ಯದಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಫೆಂಗಲ್ ಪರಿಣಾಮ ಕಟಾವಿಗೆ ಬಂದಂತಹ ಬೆಳೆಗಳು ನೆಲ ಕಚ್ಚಿ ಹೋಗಿದೆ ಅಂತ ರೈತರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದಲ್ಲಿರುವಂತಹ ಮನೆಯೊಂದು ಕುಸಿದಿದೆ. ತಮಿಳುನಾಡು ಕಡೆಯಿಂದ ನೀರು ಬರ್ತಿರುವ ಪರಿಣಾಮ ಹಳ್ಳ ಕೊಳ್ಳಗಳು ತುಂಬಿ ಹೋಗ್ತಿವೆ. ಊರಿನಲ್ಲಿ ಏನಂದ್ರೆ ಉಷ್ಣತಾಮಾನ ಭಾಳ ಕಡಿಮೆ ಆಗೈತಿ. ರಾತ್ರಿ ಹೊತ್ತಿನಲ್ಲಿ ಏನು ನಾವು ಚಳಿಯನ್ನು ಅನುಭವಿಸ್ತೀವಲ್ಲ, ಅದೆಲ್ಲ ಹಗಲಿ ಹೊತ್ತಿನಲ್ಲೇ ನಮಗೆ ಚಳಿ ಅನಿಸುತ್ತದೆ. ನಂತರ ಬುಧವಾರದಿಂದ ಮಳೆ ಪ್ರಮಾಣ ಪೂರಾ ಕಡಿಮೆ ಆಗಿದೆ. ಬುಧವಾರ ಗುರುವಾರದಿಂದ ಬಿಸಿಲು ಬೀಳೋ ಚಾನ್ಸ್ ಇದೆ. ಬೆಂಗಳೂರಿನಲ್ಲಿ ಏನು ಅಲರ್ಟ್ ಕೊಡ್ತಿದ್ದಿಲ್ಲ ನಾವು, ಅಷ್ಟೊಂದೇನು ಮಳೆ ಆಗಲಿಲ್ಲ. ಯಾವ ಜಿಲ್ಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಅನ್ನೋದನ್ನ ಮಕ್ಕಳು ಮತ್ತು ಪೋಷಕರು ನೋಡ್ಕೊಳ್ಳಿ. ಯಾಕಂದರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡ್ಕೋಬೇಡಿ. ಬೆಂಗಳೂರು ರಜಾ ಇಲ್ವಾ ಅಂತ ಸ್ಟಾರ್ಟ್ ಮಾಡಬೇಡಿ. ಇದೊಂದಿಲ್ಲ, ಬೆಂಗಳೂರಿನಲ್ಲಿ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಬಿಕಾಸ್ ಇಲ್ಲಿ ಬರೀ ಆರೆಂಜ್ ಅಲರ್ಟ್ ಇದೆ, ಹಾಗಾಗಿ ಕೊಟ್ಟಿಲ್ಲ. ಇನ್ನು ಮೇಲೆ ಹೇಳಿದಂತಹ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. ಆ ಮಕ್ಕಳುಗಳನ್ನು ಸ್ಕೂಲಿಗೆ ಕಳಿಸ್ಬೇಡಿ. ಭಾಳ ಸರಳ. ಎಲ್ಲೆಲ್ಲಿದೆ ಅಲರ್ಟು? ಕೊಡಗುನಲ್ಲಿ ರೆಡ್ ಅಲರ್ಟ್ ಮಾಡಿದ್ದಾರೆ. ಓಕೆ, ಆಲ್ ರೈಟ್. ಮೇ ಬಿ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಂದಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಇನ್ನು ಉಳಿದ ಎಲ್ಲ ಕಡೆ ಆರೆಂಜ್ ಅಲರ್ಟ್ ಮಾಡಿದ್ದಾರೆ. ಒಂದು 4-5 ಕಡೆ, 6 ಕಡೆ. ದಕ್ಷಿಣ ಕನ್ನಡ ನಿಮಗೆ ಕಾಣಿಸ್ತಾ ಇದೆ ನಮ್ಮ ಮ್ಯಾಪಲ್ಲಿ. ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಮತ್ತು ಚಾಮರಾಜನಗರ ಇದಿಷ್ಟರಲ್ಲೂ ಆರೆಂಜ್ ಅಲರ್ಟನ್ನು ಹಾಕಿದರೆ, ಮಂಡ್ಯ, ಹಾಸನ ಮತ್ತು ರಾಮನಗರ ಈ 3ರಲ್ಲಿ ಯೆಲ್ಲೋ ಅಲರ್ಟನ್ನು ಹಾಕಿದ್ದಾರೆ. ಅಂದ್ರೂ ಮೋಡ ಮುಸುಕಿದಂತೆ ಇರೋದು, ಪಾಸಿಬಲಿ ಮಧ್ಯೆ ಏನಾದ್ರು ಬಂದರೆ ತುಂತುರು ಥರ ಮಂಜು ಬಿದ್ದಂಗೆ ಮಳೆ ಬೀಳೋದು, ಅಷ್ಟು ಸಣ್ಣದಾಗಿ. ಮತ್ತು ಚಳಿ, ವಿಪರೀತವಾಗಿ ಚಳಿ ಇರೋವಂಥದ್ದು. ನ್ಯಾಚುರಲಿ ಚಳಿ ಆಗತ್ತೆ. ಸತತವಾಗಿ ಸೋನೆ ಥರ ಮಳೆ ಬಿದ್ದು ಆದಾಗ ಆ ಭೂಮಿ ಮೇಲೆ ಬರುವ ಗಾಳಿಯೂ ಚಳಿಯನ್ನೇ ಎತ್ಕೊಂಡು ಬರಬೇಕು. ಬೇರೆ ದಾರಿ ಏನಿಲ್ಲ ಅದಕ್ಕೆ ತಾಪಮಾನದಲ್ಲಿ. ಹಾಗಾಗಿ ಚಳಿ ಇರುತ್ತೆ. ಸಣ್ಣ ಮಳೆ ಆಗುತ್ತೆ. ಬೆಂಗಳೂರಿನಲ್ಲಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ ಜಿಲ್ಲೆಯಲ್ಲೆಲ್ಲ ಸಣ್ಣ ಮೀಡಿಯಮ್ ಆಗ್ಬೋದು. ದಬ ಅಂತ ಒಂದು ಅರ್ಧ ಗಂಟೆ, 15 ನಿಮಿಷ, 10 ನಿಮಿಷ, 8 ನಿಮಿಷ ಬಂದು ಆಮೇಲೆ ಮಳೆನೇ ಇಲ್ಲ, ಸಣ್ಣ ಜಿಟಿ ಅಂತ ಇರ್ಬೋದು ಅಂತ ಆಗ್ಬೋದು. ಅದು ನಾಳೆ ನಾಳಿದ್ರಲ್ಲಿ. ಸೊ ನಾಳೆನೂ ಒಂದು ದಿನ ಬೆಂಗಳೂರಿಗರು ಮತ್ತು ಈ ಎಲ್ಲ ಭಾಗದ ಜನ ಸ್ವಲ್ಪ ಸಫರ್ ಆಗಬಹುದಾದಂಥದ್ದು ಇದೆ. ಇನ್ನು ತಮಿಳುನಾಡು ಕಡೆಯಿಂದ ನಿಧಾನಕ್ಕೆ ಚಲಿಸ್ತಾ ಇರುವ ಫೆಂಗಲ್ ತೂಫಾನ್ ಕರ್ನಾಟಕ, ಕೇರಳದ ಕಡೆ ಮುಖ ಮಾಡಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಲಪ್ಪುರಂ, ಕೋಯಿಕ್ಕೋಡ್, ವಯನಾಡು, ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗಷ್ಟೇ ಸಂಭವಿಸಿದ ವಿನಾಶಕಾರಿ ಭೂಕುಸಿತದಿಂದ ಈಗಷ್ಟೇ ಚೇತರಿಸಿಕೊಳ್ತಾ ಇರುವ ವಯನಾಡಿನಲ್ಲಿ ಮಳೆ ಆಗ್ತಾ ಇದ್ದು, ಜನರಲ್ಲಿ ಮತ್ತೆ ಭೂಕುಸಿತ ಆಗುತ್ತಾ ಅನ್ನೋ ಭೀತಿ ಆವರಿಸಿದೆ. ಇಲ್ಲೆಲ್ಲ ರೆಡ್ ಅಲರ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಇನ್ನು ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಪ್ರಕಟಿಸಿದ್ದಾರೆ. ಆಲ್ ರೈಟ್. ನಾಳೆ ನಾಳಿದ್ದು 2 ದಿನ ಇದೆ. ತೀರ ಅನಿವಾರ್ಯತೆ ಇದ್ದರೆ ಟ್ರಾವೆಲ್ ಮಾಡೋದು, ಹುಚ್ಚಾಟಗಳನ್ನು ಮಾಡಿಕೊಂಡು ಹೋಗ್ಬಿಡ್ತೀವಿ ಅಂತ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ಕೊಂಡಿರೋರು. ಇಲ್ಲ ನಮ್ಗೆ ಬಂಡತನ ಇದೆ, ನಮಗೆ ದೈವದತ್ತವಾದ ಶಕ್ತಿ ಇದೆ ಅಂತ ಪರಿಭಾವಿಸುವವರು ಯಾವ ಪ್ರಯತ್ನಗಳನ್ನು ಬೇಕಾದರೂ ಮಾಡ್ಕೋಬಹುದು. ಮಾಡ್ಕೊಳ್ಳಿ, ಅದನ್ನು ಅನುಭವಿಸ್ಕೊಳ್ಳಿ ಅಷ್ಟೇ. ಆಲ್ ರೈಟ್. ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ಈ ಚಂಡಮಾರುತನಾದರೂ ನಾವು ಹವಾಮಾನ ಇಲಾಖೆ ತಜ್ಞರನ್ನು ಕೇಳ್ಬೋದು. ಸರ್, ಇದು ಯಾವಾಗ ನಿಲ್ಲತ್ತೆ ಸರ್? ಗುರುವಾರ ಬುಧವಾರದಷ್ಟೊತ್ತಿಗೆ ನಿಂತು ಬಿಸಿಲು ಬರುತ್ತಪ್ಪ ಅಂತ ಪಾಪ ಅವರು ಹೇಳ್ಬೋದು. ಪ್ರಕೃತಿಯನ್ನೇ ಅಳೆಯಬಹುದು.
ನಾವು ಬೇಕಿದ್ರೆ ಹೆಚ್ಚು ಕಡಿಮೆ ಚೂರಿ ಚುಪಾಚಿ ಆಗ. ಆದರೆ ನಮ್ಮ ದೇಶದ ರಾಜಕಾರಣಿಗಳನ್ನು ಅಳೆಯಕ್ಕಾಗಲ್ಲ. ಈ ಚಂಡಮಾರುತಗಳು, ಈ ಮಂಜು ಮುಸುಕಿದ ವಾತಾವರಣ, ಈ ಕಾರ್ಮೋಡ, ಈ ಮಳೆ, ಮಾತಿನ ಜಟಾಪಟಿ, ಯುದ್ಧ, ಇವೆಲ್ಲ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅದನ್ನೆಲ್ಲ ಊಹೆ ಮಾಡಲಿಕ್ಕೆ. ಇಲ್ಲಾಗ್ತಿರೋದು ಅದೇ.